ಇವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇವರಿಗೆ ಪವಿತ್ರ ಇವರು ಪುಷ್ಪಗುಚ್ಛಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಕುರಿತು ನಮಗೆ ಇವತ್ತು ಮಾರ್ಗದರ್ಶನ ನೀಡಿರುವ ಸುಪುತ್ರಿ ಹಾಗೂ ಶಿಕ್ಷಣದಲ್ಲಿ ಝೀರೋದಿಂದ ಹೀರೋ ಆಗಿ ಅವರ ಸಾಧನೆ ಮಾಡಿದವರು ವರ್ಷ ಸಾಧಕರು. ಈ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಮತಿ ಪ್ರೇಮಾ ತಿಮ್ಮೇಗೌಡರು, ಇವರನ್ನ ಸುಮಯ್ಯ ಹಾಗೂ ನಮ್ಮ ಜ್ಞಾನವಿಕಾಸ ಕೇಂದ್ರದ ಸರ್ವ ಸದಸ್ಯರನ್ನ ಹಾಗೂ ಜ್ಞಾನವಿಕಾಸ ಕೇಂದ್ರದ ನಿರ್ವಹಣಾ ಸೇವಾ ಪ್ರತಿನಿಧಿಗಳನ್ನ ಎಲ್ಲರನ್ನ ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿರೂಪಾಕ್ಷಪ್ಪ ಅವರು ಬಹುಶಃ ಕೃಷಿ ಕ್ಷೇತ್ರದಲ್ಲಿ ಬಹಳ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ನೀಡಿದ್ದಾರೆ. ಅದಲ್ಲದೆ ನಂತರ ಕಾರ್ಯಕ್ರಮಕ್ಕೆ ಚಾಲನೆ ಬೇಕಾಗಿ ಕೇಳ್ಕೊಳ್ತಾರೆ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಪಬ್ಜಿ ಹಾಕೊಂಡು ಮಕ್ಕಳು ಇವತ್ತು ಸೂಸೈಡ್ ಮಾಡ್ಕೋ ಪರಿಸ್ಥಿತಿ ಬಂದ ಅಷ್ಟು ಖಿನ್ನತೆ ಒಳಗಾಗ್ತಿದ್ದಾರೆ. ಇವಾಗ ಹಿಂದೆ ನಮ್ಮ ತಾಯಿಗೆ ಒಂದು ಅಜ್ಜಿ ಇರ್ಬೇಕು ಎಷ್ಟ ಕಷ್ಟಗಳು ಬರ್ತಿದ್ವು. ಅವತ್ತು ಕೌಂಟಿಂಗ್ ಕಲಾಗಳು ತುಂಬಾ ಇರ್ತಿತ್ತು. ಹಾಲು ಸಹಿಸ್ಕೊಂಡು ಹೋಗ್ತಾ ಇದ್ರು. ಪಾಲಿಟಿಷಿಯನ್ ಇರಲಿಲ್ಲ, ಡ್ರೈವರ್ಸ್ ಇರಲಿಲ್ಲ, ಎಲ್ಲರೂ ನಿಭಾಯಿಸ್ಕೊಂಡು ಹೋಗುವಂತ ಮಾನಸಿಕ ಸ್ಥೈರ್ಯ ಅವ್ರಿಗಿತ್ತು. ಬಟ್ ಇವತ್ತು ನಾವು ವಿದ್ಯಾವಂತರ ನಮ್ಮ ಮಕ್ಕಳನ್ನು ಕಾಣ್ತಾ ಇಲ್ಲ. ಯಾಕಂದ್ರೆ ನಾವು ನಮ್ಮ ಮಕ್ಕಳಿಗೆ ಅದನ್ನು ಕೊಡ್ತಾ ಇಲ್ಲ, ಆ ಸ್ಥೈರ್ಯವನ್ನು ಬೆಳೆಸ್ತಾ ಇಲ್ಲ. ಶಿಕ್ಷಣ ಅಂದ್ರೆ ಉದ್ಯೋಗ ಪಡ್ಕೊಳ್ಳಿ, ಯಾರೋ ಪಕ್ಕದ ರ್ಯಾಂಕ್ ತಗೊಂಡಿದ್ದಾರೆ, ನಾವು ರ್ಯಾಂಕ್ ತಗೋ ಕಂಪಾರಿಸನ್ ಮಾಡೋ ಪರಿಸ್ಥಿತಿ ಬಂದಿದೆ. ಬಟ್ ನಿಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನು ಗುರುತಿಸಿ ನೀವು ಆ ಮಕ್ಕಳಿಗೆ ಹಾಕೊಡ್ತಕ್ಕಂಥ ಒಂದು ಅಡಿಪಾಯ ಏನಿದೆ, ಒಂದು ಕೌಟುಂಬಿಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಏನಿದೆ. ಇವತ್ತು ನಾನು ಈ ಮಟ್ಟಿಗೆ ಬಂದು ನಿಂತ್ಕೊಂಡು ಮಾತಾಡ್ತೀನಿ. ಈ ವೇದಿಕೆ ಒಂದು ಸಂಪನ್ನ ವ್ಯಕ್ತಿ ಮಾತಾಡಿದ್ದಾರೆ ಅಂತಂದ್ರೆ ನನಗೆ ನನ್ನ ಅಜ್ಜಿ ತಾತ, ನಾನು ಅಜ್ಜಿ ತಾತಿನ ಇವತ್ತು ನನ್ನ ಚೇಂಬರ್ ಅಜ್ಜಿ ತಾತಿನ ಪೂಜೆ ಮಾಡ್ತಾ ಇರೋದು. ಇವತ್ತು ನನ್ನ ಹೆಮ್ಮೆ ಹೇಳ್ಕೊಡ್ತಾರ. ಇವತ್ತು ನನಗೆ ಶಿಕ್ಷಣ ಕೊಟ್ಟಿರೋದು ನನ್ನ ಅಜ್ಜಿ ತಾತ ಬರ್ತಕ್ಕಂಥ 30 ವಿದ್ಯಾರ್ಥಿಗಳಿಂದ ಶಿಕ್ಷಣ ಪಡ್ಕೊಂಡಿರೋರು. ನಾನು ಹೆಮ್ಮೆ ಹೇಳ್ಕೊಡ್ತೀನಿ. ನಾನು ಇವತ್ತು ಕೂಲಿ ಕಾರ್ಮಿಕರ ಮಗು ಅಂತೇಳಿ ನಾನು ಕೂಲಿ ಮಾಡಿದ್ದೀನಿ. ಕೂಲಿ ಮಾಡೋದು ಅವಮಾನ ಅಲ್ಲ, ಅದು ಸ್ವಾಭಿಮಾನದಿಂದ ಅವಮಾನ ಅಂತ ಕಂಡುಕೊಳ್ತೀನಿ. ನಾನು ಅದನ್ನೇ ಹೇಳಿದೆ. ನಾನು ವಿದ್ಯಾಭ್ಯಾಸ ಮುಗಿಸಿ ನನಗೆ ಒಂದು ಮಾಸ್ಟರ್ ಡಿಗ್ರಿ ತಗೊಂಡು ಉದ್ಯೋಗ ಕಳಿಸ್ಕೊಂಡು ಬೆಂಗಳೂರು ಸಿಟಿಗೆ ಹೋದಾಗ ಗಾರ್ಮೆಂಟ್ಸ್ ಕೆಲಸ ಮಾಡಿದ್ದೀನಿ, ಶಿಕ್ಷಣ ಸಿಗ್ಲಿಲ್ಲ ಅಂತೇಳಿ ನನ್ ತೃಪ್ತಿ ಸಿಗ್ಲಿಲ್ಲ. ಫಾರ್ಮಸಿ ಕೆಲಸ ಮಾಡಿದ್ದೀನಿ, ತೃಪ್ತಿ ಸಿಗ್ಲಿಲ್ಲ. ಯಾಕೆ 1000 ರೂಪಾಯಿ ಸಂಬಳ ತಗೊಂಡು ಏನು ಮಾಡಕ್ಕಾಗಲ್ಲ? ಯಾಕೆ ಕನಸು ಕೊಡ್ತಾ ಇರುತ್ತೆ, ಅದನ್ನ ಸಕಾಲ ಮಾಡ್ಬೇಕು ಅಂತ ನಾವು ಹುಡ್ತಾ ಹೋಗ್ತೀವಿ. ಕೊನೆಗೆ ಆಶೆ ಬಂದು ಆಶ್ರಯ ಸಿಗುತ್ತೆ. ಬಟ್ ಆಶೆ ಸಿಕ್ಕಲು ಸಾಕಲ್ಲ, ಅಲ್ಲಿ ಜೀವನ ತೋರಿಸ್ತು ನನಗೆ. ಅಲ್ಲಿ ಉದ್ಯೋಗ ಒಳ್ಳೆ ಜೀವನ ಇರ್ತದೆ. ಅರ್ಧ ವಿದ್ಯಾವಂತ ಮಕ್ಕಳು ಇದ್ರು, ಅವರೆಲ್ಲ ಮಕ್ಕಳು ಪಾಲಿದ್ರು. ಒಂದು ಶ್ರೀ ಸತ್ಯಸಾಯಿ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿತ್ತು. ಅಲ್ಲಿ ಸುಮಾರು ಒಂದು 50 ಜನ ವಯಸ್ಸಾದವರಿದ್ರು, ಒಂದು 50 ಜನ ಅನಾಥ ಮಕ್ಕಳಿದ್ರು. ಅಲ್ಲಿ ಪೇ ಮಾಡ್ತಾ ಇದ್ದು 10,000 ಅಕೌಂಟಿಗೆ ಕಳ್ಸೋದು ಬೆಂಗಳೂರು ಅಮ್ಮನಿಂದ ಇಂಗ್ಲೆಂಡಿಂದ. ಆ ಅಜ್ಜಿಯಿಂದ ರೋಡ್ ಕಾಯ್ತಿರ್ತಾರದು. ನಾನು ಅವ್ರಿಗೆ ದುಡ್ಡು ಇಟ್ಟಿರಲಿಲ್ಲ. ನಾನು ಮಾತಾಡ್ತಿದ್ದೆ ತಿಂಗಳಿಗೊಂದ್ಸಲ ಯಾರು ಬರ್ತಾರೆ ನೋಡೋದಕ್ಕೆ ಅಂತ ಹೇಳಿ. ಇವತ್ತು ನಾವು ಅದನ್ನೇನಾದ್ರು ನಮ್ಮ ಕಣ್ಣಿನಲ್ಲಿ ಕೊಡ್ತಾ ಇದೀವ. ಅದು ನೋಡಿದಾಗ ನಾನು ಅನ್ಸ್ಬೇಕು, ನಾನು ಎಷ್ಟೇ ಸಂಪಾದನೆ ಮಾಡಿದ್ರು ಏನು ಸಾಧಿಸಿದ್ರು ಸುಧಾ ನನ್ನದೊಂದು ಜೀವನ. ನಾನು ಇವತ್ತು ಹಿಂಗೆ ಇರ್ಬೋದು, ನಾಳೆ ಅಲ್ಲಿ ಗಟ್ಟಿ ಬಂದು ನಿಂತ್ಕೊಂಡಾಗ ನನ್ ಬದುಕು ಇಷ್ಟೇ ಆಗೋದು. ಇದನ್ನ ಮೀರಿ ಏನಾದ್ರು ಮಾಡೋದಿದೆ ಕಂಡ್ಕೊಳ್ಳೋದಿದೆ ಅಂತ ಹೇಳಿ ನಾನು ಹೊರಗಡೆ ಬಂದು 40 ಜನ ಮಕ್ಕಳನ್ನ ಪ್ರಾರಂಭ ಮಾಡಿ ಯಾವಾಗ ನನಗೆ ಒಂದು ಕೊರತೆ ಇತ್ತು, ಶಿಕ್ಷಣ ಕಲಿತು ಹೋದ್ರೆ ನನಗೆ ಒಂದು ಕೆಲಸ ಸಿಗಲ್ಲ ಅಂತ ಗೊತ್ತಾಯ್ತು. ಅದನ್ನ ಮೀರಿ ನಮ್ಮನ್ನು ಯಾವ್ದೋ ಶಕ್ತಿ ಇದೆ ನುಡಿಕೋಬೇಕು ಅಂತ ಪ್ರಯತ್ನ ಪಟ್ಟಾಗ ನಾನು ಶಿಕ್ಷಣ ಸಂಸ್ಥೆ ಬಂದು ತುಂಬಾ ಅಡೆತಡೆಗಳು ಬಂತು. ಅದು ಯಾವ್ದು ಮಾಡಿಲ್ಲ. ನನಗೆ ಒಂದೇ ಒಂದು ತೆಗೆದು ಮನೋಸ್ಥೈರ್ಯ. ನಾನು 25-26 ವರ್ಷಕ್ಕೆ ಆ ಕೆಲಸವನ್ನು ಮಾಡಿದ್ದೀನಿ ಅಂತ ಅಂದ್ರೆ ನಾನು ಬೆಳೆದಂತ ವಾತಾವರಣ, ನನ್ನ ಅಜ್ಜಿ ತಾತ ನನಗೆ ಕೊಟ್ಟಂತ ಸಂಸ್ಕೃತಿ, ಮತ್ತೆ ನನ್ನ ತಾಯಿ ತಂದೆ ಕೊಟ್ಟಂತ ನನಗೆ ಸ್ವಾತಂತ್ರ್ಯ, ಆ ಎಲ್ಲರಿಂದ ನಾನು ಅಲ್ಲಿ ಬಂದು ನಿಂತ್ಕೊತೀನಿ. ಇವತ್ತು 3 ಜನ ಕೆಲಸ ಮಾಡ್ತಿದ್ದಾರೆ. ನಾನು ಫಸ್ಟ್ ಗ್ರಾಮಾಂತರದ ಬಂದವರಿಗೆ ಉದ್ಯೋಗ ಕೊಡಕ್ಕೆ ಇಷ್ಟಪಡ್ತೀನಿ. ಬಟ್ ಅದು ಯಾಕೆ ಅಂತಂದ್ರೆ ಅದು ನಮ್ಮ ಜೀವನದ ಕಷ್ಟ ಜೊತೆ ಕೂಡಿ ಬಂದಿರ್ತದೆ. ಇವತ್ತು ನಮ್ಮ ಮಕ್ಕಳಿಗೆ ಅದನ್ನು ಕೊಡಕ್ ಆಗ್ತಾ ಇಲ್ಲ. ವೃದ್ಧಾಶ್ರಮ ಜಾಸ್ತಿ ಆಗ್ತಿದ್ದಾರೆ, ಸಂಬಂಧಗಳು ಹೊರಟೋಗ್ತಾ ಇದೆ. ಇವತ್ತು ಎಷ್ಟೋ ಮಕ್ಕಳಿಗೆ ಸಂಬಂಧಗಳಿಗೆ ಬೆಲೆ ಗೊತ್ತಿಲ್ಲ. ಯಾರು ನನ್ನ ಮಗು 6 ವರ್ಷ ಮಗು ಇದೆ, ಈಗ ನನ್ನ ಅಮ್ಮನಿಗೆ ಬೇಕು ಅಂತ ನನ್ನ ಮಕ್ಕಳಿಗೆ ಓದಕ್ಕೆ ಬೆಳೆಸ್ಬೇಕು ಅಂತ 10 ಜನ ಇಟ್ಕೊಂಡಿದ್ದೀನಿ. ಬೇರೆ ಕರ್ಕೊಂಡು ಹಿಂಗೆ ದೊಡ್ಡ ಗೊತ್ತಾಗ್ಬೇಕು. ಚಿಕ್ಕದ ಸಂಬಂಧಗಳನ್ನ ನಡಿ ಮಾಡಿಸಿ ಟ್ರೈ ಮಾಡಿದ್ರೆ ಸಂಬಂಧ ಗೊತ್ತಾಗುತ್ತೆ. ನನ್ನ ಸಂಬಂಧ ತೋರಿಸಿಲ್ಲ ಅಂದ್ರೆ ಯಾವ ಸಂಬಂಧ ಗೊತ್ತಾಗತ್ತೆ? ಹೌದಲ್ವಾ? ತಂದೆಯನ್ನ ಹುಟ್ಟಿಸೋದೇ ಅದು ತಾಯಿ. ಒಂದ್ ಬೆರಳು ತೋರಿಸಿದ್ದೇನಪ್ಪ ಈ ತಂದೆ ಇಲ್ಲ, ಅದು ಹುಟ್ಟುವಾಗ ತೊಗಲು ಹುಡ್ಕೊಂಡು ಹುಟ್ಟಿದೆ ನಡಿಬೇಕಂತ ಅದಕ್ಕೋಸ್ಕರ ತಂದೆ ಸ್ಥಾನ ಹುಟ್ಟಿಸೋದೇ ಅದು. ಒಬ್ಬ ತಾಯಿ ಏನ್ ಹೇಳ್ಕೊಟ್ಟದ್ದು ಕಲಿಯುತ್ತೆ. ಸ್ಥಾನ ಅಂತ ಹೇಳ್ಕೊಡೋದಾರು, ಚಿಕ್ಕಪ್ಪ ಅಂತ ಹೇಳ್ಕೊಡೋದಾರು, ತಾಯಿ ಆಗೋದು ಮಾಡಿ ಹೇಳ್ಕೊಡ್ತಾರೆ. ಈಗ
ಪ್ರತಿಯೊಂದು ಬೆಳವಣಿಗೆ ಸುತ್ತ ನೀವು ಭಾಗವಹಿಸಬೇಕಾಗುತ್ತೆ. ವಿವೇಚನೆಯಿಂದ ಒಂದು ಕೆಲಸ ಮಾಡಬೇಕಾಗುತ್ತೆ. ಇವೆಲ್ಲ ನೋಡಿದ್ರೆ ಎಲ್ಲರೂ ಆಲ್ಮೋಸ್ಟ್ 90% ವಿದ್ಯಾವಂತರು ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ನನ್ನ ತಾಯಿ ವಯಸ್ಸಾದ್ರು ಬಿಟ್ಟೆ ಅವ್ರಿಗಿಂತ ಅವ್ರ ಅನುಭವ ನಮಗಿಂತ ಉತ್ತಮ ಅವ್ರ ಬದುಕನ್ನ ನಾವು ನಿಭಾಯಿಸ್ತಿದ್ದೀರ, ನಾಚಿನ ಕಟ್ಟಿದ್ದೀರ, ವಾಡಿಕೆಯಿಂದ ಎಲ್ಲರೂ ನಿಭಾಯಿಸ್ಕೊಂಡು ಬಂದಿದ್ದ ತಾಯಿ ತುಂಬಾ ಚೆನ್ನಾಗಿದೆ. ಇವತ್ತಿನ ಹೆಣ್ಮಕ್ಳಿಗೆ ಆ ತರದೇ ಸನ್ನಿವೇಶನ ಇಲ್ಲ. ಮದುವೆ ಮಧ್ಯದಲ್ಲಿ ಸಿಂಗಲ್ ಕುಟುಂಬ ಇದೆ. ಇವತ್ತು ನೀವು ಒಂದ್ ಚಾಲೆಂಜ್ ಏನಂತಂದ್ರೆ ನಿಮ್ಮ ಮಕ್ಕಳನ್ನ ನೀವು ಕಾಪಾಡ್ಕೊಳ್ತಕ್ಕಂಥದ್ದು, ನೀವು ಕೊಡಿಸೋ ಶಿಕ್ಷಣ ಸರಿಯಾದ ರೀತಿ ಕೊಡಿಸ್ತಾ ಇದ್ದೀರಾ. ಇವತ್ತು ಎಷ್ಟೋ ಜನ ಒಂದು ಕಳ್ಕೊಂಡು ಈ ಸರ್ಕಾರನಿಗೆ ಒಂದು ಮಾತು ಹೇಳಿದ್ರು, ಮಕ್ಕಳನ್ನ 6 ವರ್ಷ ಆಗ್ತಿದ್ದಂಗೆ ಹಾಸ್ಟೆಲ್ ಹಾಕುವಂತ ಪ್ರವೃತ್ತಿ ಜಾಸ್ತಿ ಆಗಿದೆ. ಯಾಕೆ ಹಾಸ್ಟೆಲ್ ಹಾಕ್ತೀರಾ? ಎಷ್ಟು ದಿನ ಇವತ್ತು ನಿಮ್ಮ ಮಕ್ಕಳ ಜೊತೆಲಿ ಇರ್ತಾರೆ? ಒಂದೊಂದು 10 ವರ್ಷಕ್ಕೂ ದಶಮಾನಕ್ಕೂ ಟ್ರೈನ್ ಚೇಂಜ್ ಆಗ್ತಿದೆ. ಇವತ್ತು ಕುಟುಂಬದಲ್ಲಿ ಶಾವಾಟ ಕಡಿಮೆ ನನಗೆ ನಾವು ಹೊರಗಡೆ ಬರ್ತಿದ್ವಿ, ನಮ್ಗೆ ಬೇಕಾದ ಪ್ರಪಂಚ ನಮ್ಗೆ ಬೇಕಾದ ಬರ್ಕೊಂಡಿದೀವಿ. ಆದ್ರೆ ನಮ್ಮ ಮಕ್ಕಳಿಗೆ ಬೇಕಾದ ಸಿಗ್ಬೇಕಂದ್ರೆ ಮಕ್ಕಳಿಗೆ ಮೌಲ್ಯ ಕಲಿಸ್ಬೇಕಲ್ಲ, ಮೌಲ್ಯ ಶಿಕ್ಷಣ ಆಗ್ತಿದೆಯಲ್ಲ, ಅದು ಕೊಡ್ಬೇಕಾದ್ರೆ ಕುಟುಂಬದಲ್ಲಿ ಬೆಳೆಸ್ಬೇಕು, ಬಾಲ್ಯ ಬೆಳೆಸ್ಬೇಕು. ಹೊರ ಅವರು ರೆಕ್ಕೆಗಳನ್ನು ಆರೋಗ್ಯ ಪರಿಸ್ಥಿತಿ ಬಂದಾಗ ನಾವು ಉದ್ಯೋಗ ಪಡಿಸ್ಕೊಂಡು ಬಂದಾಗ ಸೊ ನನ್ನ ಒಂದು ಪ್ರಪಂಚದಲ್ಲಿ ನನ್ನ ಕುಟುಂಬ ಸಮಯ ಕೊಡಲ್ಲ. ಆಗ ಒಂದು ಸಂದರ್ಭ ನಿಮ್ಮ ಮಕ್ಕಳಿಗೂ ಬರುತ್ತೆ, ಹೌದಲ್ವಾ? ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ನಿಮ್ ಜೊತೆ ಇಟ್ಕೊಳ್ತಕ್ಕಂಥ ಒಂದು ಸನ್ನಿವೇಶತೆ ಇದನ್ನ ಇಟ್ಕೊಳ್ಳಿ. ಹಾಸ್ಟೆಲ್ ಅನ್ನೋದನ್ನ ಅಂತ ಅನಿವಾರ್ಯತೆ ಇಲ್ಲ. ಈಗಿನ ಮಕ್ಕಳಿಗೆ, ಈಗಿನ ತಂದೆ ತಾಯಿ ಮಕ್ಕಳನ್ನ ತುಂಬಾ ದುಡ್ಡ ಕೊಟ್ಟು ಸಾಕುವಂತ ಅನಿವಾರ್ಯತೆ ಇಲ್ಲ. ನೀವು ಯಾವ್ದು ತಪ್ಸ ಕೊಡ್ತಿದ್ದೀರಿ ಅಂತಂದ್ರೆ ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಫ್ರೆಂಡ್ಸ್ ಹತ್ರ ಬೀಳ್ತಾರೆ ಅಂತ ಹಾಸ್ಟೆಲ್ ಹಾಕೋ ಕೊಡ್ತಿದ್ದೀರಾ. ಹೊರಗಡೆ ಎಲ್ಲವೂ ಆದ್ಯ ತರ ಬರ್ತಕ್ಕಂಥವ್ರು ಹಾಸ್ಟೆಲ್ ಒಂಟಿ ಜೀವನ ಬರ್ತದೆ. ಈಗಲೇ ನಾವು ವೃದ್ಧಾಶ್ರಮಗಳು ನೋಡ್ತಾ ಇದ್ದೀವಿ, ಈಗಲೇ ಸಂಬಂಧಕ್ಕೆ ಬೆಲೆ ನೋಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಮಕ್ಕಳುಗಳಿಗೆ ಸಂಬಂಧದ ಬೆಲೆಗಳೇ ಗೊತ್ತಿಲ್ಲ. ಮನೆ ತಂದೆ ತಾಯಿ ಯಾವ ಪರಿಸ್ಥಿತಿ ಬಂದು ಬರುವಂತ ಸನ್ನಿವೇಶ ಇದೆ. ಹಾಗಾಗಿ ತಾಯಿ ನೀವು ಇದೊಂದು ಎಚ್ಚರಿಕೆ ಇಟ್ಕೊಳ್ಳಿ. ನಿಮ್ಮ ಮಕ್ಕಳ ಸರ್ವೋತ್ತಮ ಬೆಳವಣಿಗೆಗೆ ಎಲ್ಲಾ ತಾಯಿಯರು ಸುಧಾ ಜ್ಞಾನಯುತವಾಗಿ ವಿವೇಚನಿತವಾಗಿ ಕೆಲಸ ಮಾಡಿ ನಿಮ್ಮ ಮಕ್ಕಳ ಶಿಕ್ಷಣ ಅಂದ್ರೆ ಕೇವಲ ಉದ್ಯೋಗ ಕೊಡಿಸೋದಷ್ಟೇ ಅಲ್ಲ, ಅವರ ಬದುಕನ್ನ ಕಟ್ಕೊಡುವಂತ ಕೆಲಸವನ್ನ ನೀವು ಹೆಚ್ಚೆಗೂ ಸುಧಾ ನಿಮ್ಗೆ